ಈ ಎರಡು ಮೆಕ್ಯಾನಿಸಮ್ಗಳಲ್ಲಿ ಒಂದು ಮೆಕ್ಯಾನಿಸಮ್ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ವಿಡಿಯೋದಲ್ಲಿ ಸೆಕೆಂಡ್ PUC ಕೆಮಿಸ್ಟ್ರಿ ಎಕ್ಸಾಮ್ನಲ್ಲಿ ಬರುವಂತಹ ಇಂಪಾರ್ಟೆಂಟ್ ರಿಯಾಕ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ. ಫಸ್ಟ್ ಕ್ವೆಶನ್, ರೈಟ್ ದ SN2 ಮೆಕ್ಯಾನಿಸಮ್ ಫಾರ್ ಕನ್ವರ್ಷನ್ ಆಫ್ ಕ್ಲೋರೋಮೀಥೇನ್ ಟು ಮೆಥನಾಲ್. ಸೊ ಇಲ್ಲಿ SN2 ಮೆಕ್ಯಾನಿಸಮ್ ಕೇಳಿದ್ದಾರೆ. ರಿಯಾಕ್ಟೆಂಟ್ ಮತ್ತು ಪ್ರಾಡಕ್ಟನ್ನು ಕೂಡ ಅವರೇ ಕೊಟ್ಟಿದ್ದಾರೆ. ರಿಯಾಕ್ಟೆಂಟ್ ಏನು? ಕ್ಲೋರೋಮೀಥೇನ್. ಪ್ರಾಡಕ್ಟು ಮೆಥನಾಲ್. ಸೊ ಇಲ್ಲಿ ಕ್ಲೋರೋಮೀಥೇನನ್ನು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ನ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಪೊಟ್ಯಾಷಿಯಂ ಹೈಡ್ರಾಕ್ಸೈಡಲ್ಲಿರುವಂತಹ ಹೈಡ್ರಾಕ್ಸೈಡ್ ಅಯಾನು ಕ್ಲೋರೋಮೀಥೇನಲ್ಲಿರುವಂತಹ ಕಾರ್ಬನ್ ಆಟಮ್ನ ಅಟ್ಯಾಕ್ ಮಾಡುತ್ತೆ. ಸೊ ಎಲ್ಲಿಗೆ ಅಟ್ಯಾಕ್ ಮಾಡುತ್ತೆ ಅಂದರೆ, ನಮ್ಮ ಹ್ಯಾಲೋಜನ್ ಆಟಮ್ ಕಾರ್ಬನ್ ಆಟಮ್ಗೆ ಎಲ್ಲಿ ಅಟ್ಯಾಚ್ ಆಗಿದೆ ಅದರ ಆಪೋಸಿಟ್ ಸೈಡಿಗೆ ಅಟ್ಯಾಕ್ ಮಾಡುತ್ತೆ. ಆಗ ಒಂದು ಇಂಟರ್ಮೀಡಿಯೇಟ್ ಕಾಂಪೌಂಡ್ ಫಾರ್ಮ್ ಆಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಈ CCl ಬಾಂಡ್ ಇದೆಯಲ್ಲ, ಇದು ಕ್ಲೀವ್ ಆಗಿ ನಮಗೆ ಬರುವಂಥ ಪ್ರಾಡಕ್ಟು ಮೆಥನಾಲ್ ಆ್ಯಂಡ್ Cl- ಕ್ಲೋರೈಡ್ ಅಯಾನ್. ಸೊ ಇಲ್ಲಿ ನೀವು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಇಲ್ಲ, ರಿಯಾಕ್ಷನ್ ಬರೆದು ಅದರ ಕೆಳಗಡೆ ನೇಮನ್ನು ಬರೆದ್ರೆ ಸಾಕು. ಓಕೆ, ಸೊ ಇದು ಕ್ಲೋರೈಡ್ ಅಯಾನ್. ನೆಕ್ಸ್ಟ್ ಒನ್, ರೈಟ್ ದ SN1 ಮೆಕ್ಯಾನಿಸಮ್ ಫಾರ್ ಕನ್ವರ್ಷನ್ ಆಫ್ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಟು ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್. ಸೊ ಇಲ್ಲಿ ಕೇಳಿರುವಂಥದ್ದು SN1 ಮೆಕ್ಯಾನಿಸಮ್. ಇಲ್ಲೂ ಕೂಡ ರಿಯಾಕ್ಟೆಂಟ್ ಮತ್ತು ಪ್ರಾಡಕ್ಟನ್ನು ಅವರೇ ಕೊಟ್ಟಿದ್ದಾರೆ. ಸೊ ರಿಯಾಕ್ಟೆಂಟ್ ಯಾವುದು? ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್. ಸೊ ಟರ್ಷರಿ ಬ್ಯೂಟೈಲ್ ಬ್ರೋಮೈಡನ್ನು ಹೈಡ್ರಾಕ್ಸೈಡ್ ಅಯಾನ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ನಮಗೆ ಬರುವಂಥ ಪ್ರಾಡಕ್ಟು ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್. ಸೊ ಏನಾಗಿದೆ ಇಲ್ಲಿ, ಈ Br ಜಾಗಕ್ಕೆ OH- ಬಂದಿದೆ. ಓಕೆ, ಅದ್ರ ಜೊತೆಗೆ ಬ್ರೋಮೈಡ್ ಅಯಾನ್. ಸೊ ಇದರ ಮೆಕ್ಯಾನಿಸಮ್ ಹೀಗಿದೆ. ಇದು 2 ಸ್ಟೆಪ್ಪಲ್ಲಿ ಆಗುತ್ತೆ. ಸೊ SN2 ಮೆಕ್ಯಾನಿಸಮ್ ನೋಡಿದ್ರಿ, ಅದು 1 ಸ್ಟೆಪ್ಪಲ್ಲಿ ಆಗುವಂಥ ರಿಯಾಕ್ಷನು. ಬಟ್ SN1 ಮೆಕ್ಯಾನಿಸಮು 2 ಸ್ಟೆಪ್ಪಲ್ಲಿ ಆಗುತ್ತೆ. ಸೊ ಸ್ಟೆಪ್ 1, ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟಯಾನ್. ಫಸ್ಟ್ ಸ್ಟೆಪ್ಪಲ್ಲಿ ಕಾರ್ಬೋಕ್ಯಾಟಯಾನ್ ಫಾರ್ಮ್ ಆಗುತ್ತೆ. ಕಾರ್ಬೋಕ್ಯಾಟಯಾನ್ ಅಂದರೆ ಕಾರ್ಬನ್ ಆಟಮ್ಗೆ ಪಾಸಿಟಿವ್ ಚಾರ್ಜ್ ಇರುತ್ತೆ. ಸೊ ಇದೇನಿದು ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್. ಓಕೆ, ಸೊ ಇಲ್ಲಿ CBr ಬಾಂಡು ಬ್ರೇಕ್ ಆಗುತ್ತೆ. ಆಗ ಒಂದು ಕಾರ್ಬೋಕ್ಯಾಟಯಾನು ಆ್ಯಂಡ್ ಬ್ರೋಮೈಡ್ ಅಯಾನ್ ಫಾರ್ಮ್ ಆಗುತ್ತೆ. ಸ್ಟೆಪ್ 2 ಅಲ್ಲಿ ಏನಾಗುತ್ತೆ, ಈ ಕಾರ್ಬೋಕ್ಯಾಟಯಾನ್ ಫಾರ್ಮ್ ಆಗಿದೆಯಲ್ಲ, ಇದಕ್ಕೆ ನ್ಯೂಕ್ಲಿಯೋಫಿಲಿಕ್ ಅಟ್ಯಾಕ್ ಆಗುತ್ತೆ. ಸೊ ನ್ಯೂಕ್ಲಿಯೋಫಿಲಿಕ್ ಅಟ್ಯಾಕ್ ಅಂದರೆ ನ್ಯೂಕ್ಲಿಯೋಫೈಲು ಅಟ್ಯಾಕ್ ಮಾಡುತ್ತೆ. ನ್ಯೂಕ್ಲಿಯೋಫೈಲ್ ಯಾವುದು? OH- ಹೈಡ್ರಾಕ್ಸೈಡ್ ಅಯಾನ್. ಸೊ ಇದು ಈ ಕಾರ್ಬನ್ನ ಅಟ್ಯಾಕ್ ಮಾಡಿದಾಗ ನಮಗೆ ಬರುವಂಥ ಪ್ರಾಡಕ್ಟು ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್. ಸೊ OH- ಬಾಂಡ್ನ ಫಾರ್ಮ್ ಮಾಡ್ಕೊಳ್ಳುತ್ತೆ. ಇದು SN1 ಮೆಕ್ಯಾನಿಸಮ್. ಸೊ SN1 ಅಥವಾ SN2 ಈ ಎರಡರಲ್ಲಿ ಒಂದು ಮೆಕ್ಯಾನಿಸಮ್ನ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಒನ್, ಸ್ಯಾಂಡ್ಮಿಯರ್ಸ್ ರಿಯಾಕ್ಷನ್. ಸೊ ಇಲ್ಲಿ ಒಂದು ಪ್ರೈಮರಿ ಅಮೈನ್ ತೊಗೊಂಡಿದ್ದಾರೆ, ದಟ್ ಈಸ್ ಅನಿಲಿನ್. ಬೆಂಜಿನ್ ರಿಂಗಿಗೆ NH2 ಗ್ರೂಪ್ ಅಟ್ಯಾಚ್ ಆಗಿದೆ. ಈ ಅನಿಲಿನ್ನ ಒಂದು ಮಿನರಲ್ ಆ್ಯಸಿಡಲ್ಲಿ ಒಂದು ಹೈಡ್ರೋಜನ್ ಹ್ಯಾಲೈಡಲ್ಲಿ ಡಿಸಾಲ್ವ್ ಮಾಡ್ಕೊಳ್ತಾರೆ. ಸೊ ಡಿಸಾಲ್ವ್ ಆದಮೇಲೆ ಇದನ್ನು ಸೋಡಿಯಂ ನೈಟ್ರೈಟ್ ಜೊತೆಗೆ ಹೀಟ್ ಮಾಡ್ತಾರೆ. ಟೆಂಪ್ರೇಚರ್ 273 to 278 ಕೆಲ್ವಿನ್. ಆಗ ಬರುವಂಥ ಪ್ರಾಡಕ್ಟು ಬೆನ್ಝೀನ್ ಡೈಸೋನಿಯಂ ಹ್ಯಾಲೈಡ್. ಸೊ ಬೆನ್ಝೀನ್ ರಿಂಗಿಗೆ N2+X- ಅಟ್ಯಾಚ್ ಆಗಿದೆ. ಸೊ ನೆಕ್ಸ್ಟು ಈ ಬೆನ್ಝೀನ್ ಡೈಸೋನಿಯಂ ಹ್ಯಾಲೈಡನ್ನು ಕ್ಯುಪ್ರಸ್ ಹ್ಯಾಲೈಡ್ ಜೊತೆಗೆ ಟ್ರೀಟ್ ಮಾಡ್ತಾರೆ. ಆಗ ಬರುವಂಥ ಪ್ರಾಡಕ್ಟು ಅರೈಲ್ ಹ್ಯಾಲೈಡ್ ಆ್ಯಂಡ್ ನೈಟ್ರೋಜನ್. ಸೊ ಒಂದು ಎಕ್ಸಾಂಪಲ್ ನೋಡೋಣ, ಆಗ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇಲ್ಲಿ ನೋಡಿ, ಅನಿಲಿನ್ ಇದೆ. ಅನಿಲಿನ್ನ ಹೈಡ್ರೋಕ್ಲೋರಿಕ್ ಆ್ಯಸಿಡಲ್ಲಿ ಡಿಸಾಲ್ವ್ ಮಾಡ್ಕೊಂಡಿದ್ದಾರೆ. ಸೊ ಡಿಸಾಲ್ವ್ ಆದಮೇಲೆ ಸೋಡಿಯಂ ನೈಟ್ರೈಟ್ ಜೊತೆಗೆ ಹೀಟ್ ಮಾಡ್ತಾರೆ. ಆಗ ಬರುವಂಥ ಪ್ರಾಡಕ್ಟು ಬೆನ್ಝೀನ್ ಡೈಸೋನಿಯಂ ಕ್ಲೋರೈಡ್. ಸೊ ಈ ಬೆನ್ಝೀನ್ ಡೈಸೋನಿಯಂ ಕ್ಲೋರೈಡನ್ನು ಕ್ಯುಪ್ರಸ್ ಕ್ಲೋರೈಡ್ ಜೊತೆಗೆ ಟ್ರೀಟ್ ಮಾಡಿದಾಗ ನಮಗೆ ಬರುವಂಥ ಪ್ರಾಡಕ್ಟು ಕ್ಲೋರೋಬೆನ್ಝಿನ್. ಸೊ ಬೆನ್ಝಿನ್ಗೆ Cl ಅಟ್ಯಾಚ್ ಆಗಿದೆ, ಅದ್ರ ಜೊತೆಗೆ ನೈಟ್ರೋಜನ್. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ರಿಯಾಕ್ಷನ್. ನೆಕ್ಸ್ಟ್ ಒನ್, ಹೂಡ್ಸ್ ರಿಯಾಕ್ಷನ್. ಸೊ ಇಲ್ಲಿ ಒಂದು ಆಲ್ಕೈಲ್ ಹ್ಯಾಲೈಡ್ ತೊಗೊಂಡಿದ್ದಾರೆ, 2RX. RX ಅಂದರೆ ಆಲ್ಕೈಲ್ ಹ್ಯಾಲೈಡ್. ಸೊ 2 ಮಾಲಿಕ್ಯೂಲ್ಸ್ ಆಫ್ ಆಲ್ಕೈಲ್ ಹ್ಯಾಲೈಡ್ ಇದೆ. ಇದನ್ನು ಸೋಡಿಯಂ ಮೆಟಲ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ, 2Na, ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಆಗ ಬರುವಂಥ ಕಾಂಪೌಂಡು ಹೈಡ್ರೋಕಾರ್ಬನ್ ಪ್ಲಸ್ ಸೋಡಿಯಂ ಹ್ಯಾಲೈಡ್ NaX. ಒಂದು ಎಕ್ಸಾಂಪಲ್ ನೋಡೋದಾದರೆ, ಇಲ್ಲಿ ಆಲ್ಕೈಲ್ ಹ್ಯಾಲೈಡ್ ಯಾವ್ದು ತೊಗೊಂಡಿದ್ದಾರೆ? ಈಥೈಲ್ ಬ್ರೋಮೈಡ್. ಸೊ 2 ಮಾಲಿಕ್ಯೂಲ್ಸ್ ಆಫ್ ಈಥೈಲ್ ಬ್ರೋಮೈಡನ್ನು ಸೋಡಿಯಂ ಮೆಟಲ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಸೊ ಆಗ ಬರುವಂಥ ಪ್ರಾಡಕ್ಟು ಬ್ಯೂಟೇನ್ ಆ್ಯಂಡ್ ಸೋಡಿಯಂ ಬ್ರೋಮೈಡ್. ಇದು ಹೂಡ್ಸ್ ರಿಯಾಕ್ಷನ್. ಒನ್ ಫಿಂಕಲ್ಸ್ಟೀನ್ ರಿಯಾಕ್ಷನ್.
ಸೊ ಇಲ್ಲಿ ಆಲ್ಕೈಲ್ ಹ್ಯಾಲೈಡ್ ತೊಗೊಂಡಿದ್ದಾರೆ, ಇದನ್ನು ಸೋಡಿಯಂ ಅಯೋಡೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಅಸಿಟೋನ್. ಆಗ ಬರುವಂಥ ಪ್ರಾಡಕ್ಟು ಆಲ್ಕೈಲ್ ಅಯೋಡೈಡ್ ಆ್ಯಂಡ್ ಸೋಡಿಯಂ ಹ್ಯಾಲೈಡ್. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಆಲ್ಕೈಲ್ ಹ್ಯಾಲೈಡ್ ಇದೆ, ಇದರಲ್ಲಿ ಈ ಬಾಂಡ್ ಇದೆಯಲ್ಲ ಇದು ಬ್ರೇಕ್ ಆಗುತ್ತೆ, ಆ್ಯಂಡ್ ಸೋಡಿಯಂ ಅಯೋಡೈಡಲ್ಲಿ ಬಾಂಡ್ ಬ್ರೇಕ್ ಆಗುತ್ತೆ. ಉಳಿಯುವಂಥದ್ದೇನು, ಈ ಆರು ಐ ಜೊತೆ ಬಾಂಡ್ ಮಾಡ್ಕೊಳ್ಳುತ್ತೆ, ಆಗ ನಮಗೆ ಆಲ್ಕೈಲ್ ಅಯೋಡೈಡ್ ಸಿಗುತ್ತೆ, ಆ್ಯಂಡ್ ಎಕ್ಸ್ ಜೊತೆ ಬಾಂಡ್ ಮಾಡಿಕೊಂಡು ಸೋಡಿಯಂ ಹ್ಯಾಲೈಡ್ ಫಾರ್ಮ್ ಆಗುತ್ತೆ. ಒಂದು ಎಕ್ಸಾಂಪಲ್ ನೋಡೋದಾದರೆ ಮೀಥೈಲ್ ಕ್ಲೋರೈಡನ್ನು ಸೋಡಿಯಂ ಅಯೋಡೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಅಸಿಟೋನ್. ಆಗ ಬರುವಂಥ ಪ್ರಾಡಕ್ಟು ಮೀಥೈಲ್ ಅಯೋಡೈಡ್ ಆ್ಯಂಡ್ ಸೋಡಿಯಂ ಕ್ಲೋರೈಡ್. ನೆಕ್ಸ್ಟ್ ಒನ್ ಸ್ವಾಡ್ಸ್ ರಿಯಾಕ್ಷನ್. ಸೊ ಇಲ್ಲಿ ಮೀಥೈಲ್ ಬ್ರೋಮೈಡ್ ತೊಗೊಂಡಿದ್ದಾರೆ, ಇದನ್ನು ಒಂದು ಸಿಲ್ವರ್ ಫ್ಲೋರೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಆಗ ಬರುವಂಥ ಪ್ರಾಡಕ್ಟ್ ಏನು, ಮೀಥೈಲ್ ಫ್ಲೋರೈಡ್ ಆ್ಯಂಡ್ ಸಿಲ್ವರ್ ಬ್ರೋಮೈಡ್. ಸೊ ಇಲ್ಲೂ ಕೂಡ ಈ ಬಾಂಡ್ ಬ್ರೇಕ್ ಆಗುತ್ತೆ, ಮೀಥೈಲ್ ಗ್ರೂಪು ಫ್ಲೋರೈಡ್ ಜೊತೆಗೆ ರಿಯಾಕ್ಟ್ ಆಗಿ ಮೀಥೈಲ್ ಫ್ಲೋರೈಡು ಆ್ಯಂಡ್ AgBr ಸಿಲ್ವರ್ ಬ್ರೋಮೈಡ್ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ಒನ್ ಫಿಟಿಗ್ ರಿಯಾಕ್ಷನ್. ಸೊ ಫಿಟಿಗ್ ರಿಯಾಕ್ಷನಲ್ಲಿ ಅರೈಲ್ ಹ್ಯಾಲೈಡ್ ತೊಗೊಂಡಿದ್ದಾರೆ, ಅಂದರೆ ಬೆನ್ಸಿನ್ ರಿಂಗಿಗೆ ಒಂದು ಹ್ಯಾಲೋಜನ್ ಅಟ್ಯಾಚ್ ಆಗಿದೆ ಅರೈಲ್ ಹ್ಯಾಲೈಡ್, ಇದನ್ನು ಸೋಡಿಯಂ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಈಥರ್. ಆಗ ಬರುವಂಥ ಪ್ರಾಡಕ್ಟ್ ಏನು, ಡೈಫಿನೈಲ್ ಆ್ಯಂಡ್ ಸೋಡಿಯಂ ಹ್ಯಾಲೈಡ್. ಇದಕ್ಕೆ ಒಂದು ಎಕ್ಸಾಂಪಲ್ ನೋಡೋದಾದರೆ ಅರೈಲ್ ಹ್ಯಾಲೈಡ್ ಯಾವುದು, ಕ್ಲೋರೋಬೆನ್ಸಿನ್. ಸೊ ಬೆನ್ಸಿನ್ ರಿಂಗಿಗೆ ಕ್ಲೋರಿನ್ ಆಟಮ್ ಅಟ್ಯಾಚ್ ಆಗಿದೆ ಕ್ಲೋರೋಬೆನ್ಸಿನ್, ಇದನ್ನು ಸೋಡಿಯಂ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಈಥರ್. ಆಗ ಬರುವಂಥ ಪ್ರಾಡಕ್ಟು ಡೈಫಿನೈಲ್ ಆ್ಯಂಡ್ ಸೋಡಿಯಂ ಕ್ಲೋರೈಡ್. ಸೊ ಇದು ಫಿಟಿಗ್ ರಿಯಾಕ್ಷನ್. ನೆಕ್ಸ್ಟ್ ಒನ್ ಹೂಡ್ಸ್ ಫಿಟಿಗ್ ರಿಯಾಕ್ಷನ್. ಸೊ ಇಲ್ಲಿ ಅರೈಲ್ ಹ್ಯಾಲೈಡ್ ತೊಗೊಂಡಿದ್ದಾರೆ, ಇದನ್ನು ಆಲ್ಕೈಲ್ ಹ್ಯಾಲೈಡ್ ಜೊತೆಗೆ ರಿಯಾಕ್ಟ್ ಮಾಡ್ತಿದ್ದಾರೆ ವಿತ್ ಸೋಡಿಯಂ ಇನ್ ದ ಪ್ರೆಸೆನ್ಸ್ ಆಫ್ ಈಥರ್. ಆಗ ಬರುವಂಥ ಪ್ರಾಡಕ್ಟು ಆಲ್ಕೈಲ್ ಬೆನ್ಸಿನ್ ಆ್ಯಂಡ್ ಸೋಡಿಯಂ ಹ್ಯಾಲೈಡ್. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ನೋಡೋದಾದರೆ, ಸೊ ಕ್ಲೋರೋಬೆನ್ಸಿನ್ ಇದು ಒಂದು ಅರೈಲ್ ಹ್ಯಾಲೈಡು, ಇದನ್ನು ಈಥೈಲ್ ಕ್ಲೋರೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ವಿತ್ ಸೋಡಿಯಂ ಇನ್ ದ ಪ್ರೆಸೆನ್ಸ್ ಆಫ್ ಈಥರ್. ಆಗ ಬರುವಂಥ ಪ್ರಾಡಕ್ಟು ಈಥೈಲ್ ಬೆನ್ಸಿನ್ ಆ್ಯಂಡ್ ಸೋಡಿಯಂ ಕ್ಲೋರೈಡ್. ಸೊ ಇಲ್ಲೇನಾಗ್ತಿದೆ, ಈ ಬಾಂಡ್ ಬ್ರೇಕ್ ಆಗ್ತಿದೆ, ಇದರಲ್ಲಿ ಈ ಬಾಂಡ್ ಬ್ರೇಕ್ ಆಗುತ್ತೆ, ಈ C2H5 ಇಲ್ಲಿ ಬರುತ್ತೆ, ಈ Cl ಇದೆಯಲ್ಲ ಇದು ಸೋಡಿಯಂ ಜೊತೆಗೆ ರಿಯಾಕ್ಟ್ ಆಗಿ ಸೋಡಿಯಂ ಕ್ಲೋರೈಡ್ನ ಫಾರ್ಮ್ ಮಾಡುತ್ತೆ. ಈ ಮೂರು ರಿಯಾಕ್ಷನ್ಗಳು ಕನ್ಫ್ಯೂಸ್ ಆಗ್ಬೋದು. ಸೊ ಯಾವುದು ಅಂದರೆ ಹೂಡ್ಸ್ ರಿಯಾಕ್ಷನ್, ಫಿಟಿಗ್ ರಿಯಾಕ್ಷನ್, ಹೂಡ್ಸ್ ಫಿಟಿಗ್ ರಿಯಾಕ್ಷನ್. ಸೊ ಯಾಕೆ ಅಂದರೆ ನಮಗೊಂದಿಷ್ಟು ಸೇಮ್ ಅನಿಸುತ್ತೆ ಇದು. ಸೊ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ಹೂಡ್ಸ್ ರಿಯಾಕ್ಷನಲ್ಲಿ ಏನಾಯಿತು, ಆಲ್ಕೈಲ್ ಹ್ಯಾಲೈಡನ್ನು ಸೋಡಿಯಂ ಜೊತೆಗೆ ರಿಯಾಕ್ಟ್ ಮಾಡ್ತಾರೆ, ಆಗ ನಮಗೆ ಹೈಡ್ರೋಕಾರ್ಬನ್ ಮತ್ತು ಸೋಡಿಯಂ ಹ್ಯಾಲೈಡ್ ಸಿಗುತ್ತೆ. ಸೊ ಫಿಟಿಗ್ ರಿಯಾಕ್ಷನಲ್ಲಿ ಏನು ಮಾಡ್ತಾರೆ, ಅರೈಲ್ ಹ್ಯಾಲೈಡನ್ನು ಸೋಡಿಯಂ ಜೊತೆಗೆ ರಿಯಾಕ್ಟ್ ಮಾಡ್ತಾರೆ, ಆಗ ಬರುವಂಥ ಪ್ರಾಡಕ್ಟು ಡೈಫಿನೈಲ್ ಮತ್ತು ಸೋಡಿಯಂ ಹ್ಯಾಲೈಡು. ಅದೇ ಹೂಡ್ಸ್ ಫಿಟಿಗ್ ರಿಯಾಕ್ಷನಲ್ಲಿ ಏನು ಮಾಡ್ತಾರೆ, ಇವೆರಡನ್ನೂ ಕಂಬೈನ್ ಮಾಡ್ತಾರೆ. ಸೊ ನೇಮು ಅಷ್ಟೇ ಅಲ್ವಾ, ಎರಡೂ ಕಂಬೈನ್ ಆಗಿದೆ. ಅದೇ ಥರ ರಿಯಾಕ್ಷನು ಅಷ್ಟೇ. ಸೊ ಹೂಡ್ಸ್ ಫಿಟಿಗ್ ರಿಯಾಕ್ಷನಲ್ಲಿ ಅರೈಲ್ ಹ್ಯಾಲೈಡನ್ನು ಆಲ್ಕೈಲ್ ಹ್ಯಾಲೈಡ್ ಜೊತೆಗೆ ರಿಯಾಕ್ಟ್ ಮಾಡ್ತಾರೆ ವಿತ್ ಸೋಡಿಯಂ. ಆಗ ಬರುವಂಥ ಪ್ರಾಡಕ್ಟ್ ಏನು, ಆಲ್ಕೈಲ್ ಬೆನ್ಸಿನ್ ಆ್ಯಂಡ್ ಸೋಡಿಯಂ ಹ್ಯಾಲೈಡ್. ಈ ಮೂರು ರಿಯಾಕ್ಷನ್ಗಳಲ್ಲಿ ಕಾಮನ್ ಏನು ಅಂದರೆ ಸೋಡಿಯಂ ಹ್ಯಾಲೈಡು. ಸೊ ಇದು ನಮಗೆ ನೆನಪಿರಬೇಕು. ನೆಕ್ಸ್ಟ್ ರಿಯಾಕ್ಷನ್ ಬೀಟಾ ಎಲಿಮಿನೇಷನ್ ರಿಯಾಕ್ಷನ್. ಇಲ್ಲಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ನ ಈಥೈಲ್ ಬ್ರೋಮೈಡ್ ಜೊತೆಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಸೊ ಆಗೇನಾಗುತ್ತೆ, ನಮಗೆ ಬರುವಂಥ ಪ್ರಾಡಕ್ಟು ಈಥೀನ್, ಪೊಟ್ಯಾಷಿಯಂ ಬ್ರೋಮೈಡ್ ಆ್ಯಂಡ್ ವಾಟರ್. ನೆಕ್ಸ್ಟ್ ಒನ್ ಸೇಡ್ಸೆಫ್ ರೂಲ್. ಸೊ ಇಲ್ಲಿ 2-ಬ್ರೋಮೋಪೆಂಟೇನ್ ಇದೆ, ಇದರಿಂದ ಹೈಡ್ರೋಜನ್ ಬ್ರೋಮೈಡ್ ರಿಮೂವ್ ಆಗುತ್ತೆ. ಇಲ್ಲಿ ನಮಗೆ ಎರಡು ಪ್ರಾಡಕ್ಟ್ಗಳು ಸಿಗುತ್ತೆ, ಒಂದು ಮೇಜರ್ ಪ್ರಾಡಕ್ಟು, ಇನ್ನೊಂದು ಮೈನರ್ ಪ್ರಾಡಕ್ಟ್. ಸೊ ಇಲ್ಲೇನಾಗ್ತಿದೆ, ಒಂದರಿಂದ ಹೈಡ್ರೋಜನ್ನು ಇನ್ನೊಂದರಿಂದ ಬ್ರೋಮೈಡ್ ಆಟಮ್ ರಿಮೂವ್ ಆಗುತ್ತಲ್ವಾ. ಸೊ ಯಾವುದರಿಂದ ರಿಮೂವ್ ಆಗುತ್ತೆ ಅಂದರೆ, ಯಾವ ಕಾರ್ಬನ್ ಆಟಮಲ್ಲಿ ಲೀಸ್ಟ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್ ಇರುತ್ತೆ ಅಲ್ಲಿಂದ ಹೈಡ್ರೋಜನ್ ಆಟಮ್ ರಿಮೂವ್ ಆಗುತ್ತೆ. ಆಗ ಒಂದು ಹೈಲಿ ಸಬ್ಸ್ಟಿಟ್ಯೂಟೆಡ್ ಆಲ್ಕಿನ್ ನಮಗೆ ಫಾರ್ಮ್ ಆಗುತ್ತೆ, ಅದು ಮೇಜರ್ ಪ್ರಾಡಕ್ಟ್ ಆಗಿರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ 2-ಬ್ರೋಮೋಪೆಂಟೇನ್. ಸೊ ಇದರಿಂದ ಹೈಡ್ರೋಜನ್ ಬ್ರೋಮೈಡ್ ರಿಮೂವ್ ಆದಾಗ ನಮಗೆ ಪೆಂಟ್-2-इन ಮತ್ತು ಪೆಂಟ್-1-इन ಫಾರ್ಮ್ ಆಗುತ್ತೆ. ಸೊ ಇದರಲ್ಲಿ ಮೇಜರ್ ಪ್ರಾಡಕ್ಟ್ ಯಾವುದು ಅಂದರೆ ಪೆಂಟ್-2-इन. ಒನ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಇದರಲ್ಲಿ ಮೊದಲನೇದು ಹ್ಯಾಲೋಜಿನೇಷನ್. ಸೊ ಕ್ಲೋರೋಬೆನ್ಸಿನ್ ತೊಗೊಂಡಿದ್ದಾರೆ, ಇದನ್ನು ಕ್ಲೋರಿನ್ ಜೊತೆಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಫೆರಿಕ್ ಕ್ಲೋರೈಡ್. ಆಗ ನಮಗೆ ಎರಡು ಪ್ರಾಡಕ್ಟ್ಗಳು ಸಿಗುತ್ತೆ, ಒಂದು 1,4 ಡೈಕ್ಲೋರೋಬೆನ್ಸಿನ್ ಆ್ಯಂಡ್
1,2 ಡೈಕ್ಲೋರೋಬೆನ್ಸಿನ್. ಸೊ ಇದ್ರ ಜೊತೆಗೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಒಂದು ಮೇಜರು ಒಂದು ಮೈನರ್ ಪ್ರಾಡಕ್ಟ್ ಆಗಿರುತ್ತೆ. ಸೊ ಈಗ 1,4 ಹೇಗೆ ಹೇಳ್ತೀವಿ ಅಂದರೆ, ಸೊ ಇಲ್ಲಿ ಕಾರ್ಬನ್ ಆಟಮ್ಗೆ ನಂಬರಿಂಗ್ನ ಕೊಡ್ತೀವಿ. ಸೊ 1,4 ಯಾಕೆ ಬಂತು ಅಂದರೆ, ಸೊ ನೋಡಿ ಇಲ್ಲಿ ಫಸ್ಟ್ ಕಾರ್ಬನ್ ಆಟಮ್ ಇದು. ಫಸ್ಟ್ ಕಾರ್ಬನ್ ಆಟಮ್ಗೆ ಕ್ಲೋರಿನ್ ಆಟಮ್ ಅಟ್ಯಾಚ್ ಆಗಿದೆ ಆ್ಯಂಡ್ ಇದು ಫೋರ್ತ್ ಕಾರ್ಬನ್ ಆಟಮು, ಇದಕ್ಕೆ ಒಂದು ಕ್ಲೋರಿನ್ ಆಟಮ್ ಅಟ್ಯಾಚ್ ಆಗಿದೆ. ಸೊ ಫಸ್ಟ್ ಆ್ಯಂಡ್ ಫೋರ್ತ್ ಅಲ್ವಾ, ಅದಕ್ಕೆ 1,4 ಡೈಕ್ಲೋರೋಬೆನ್ಸಿನ್. ಡೈ ಅಂತ ಅಂದರೆ 2, 2 ಕ್ಲೋರಿನ್ ಆಟಮ್ಸ್ ಇದೆ. ಇದು 1,4 ಆಯಿತು. ಸೊ ಇದನ್ನು 1,2 ಡೈಕ್ಲೋರೋಬೆನ್ಸಿನ್ ಅಂತ ಕರಿತೀವಿ. ಇದು ಫಸ್ಟ್ ಕಾರ್ಬನ್ ಆಟಮು, ಇದು ಸೆಕೆಂಡ್ ಕಾರ್ಬನ್ ಆಟಮ್. ಈ 2 ಕಾರ್ಬನ್ ಆಟಮ್ಗೆ ಕ್ಲೋರಿನ್ ಆಟಮ್ ಅಟ್ಯಾಚ್ ಆಗಿದೆ. ಸೊ ಈ ಎರಡರಲ್ಲಿ ಮೇಜರ್ ಪ್ರಾಡಕ್ಟು 1,4 ಡೈಕ್ಲೋರೋಬೆನ್ಸಿನ್ ಆಗಿರುತ್ತೆ. ಮೈನರ್ ಪ್ರಾಡಕ್ಟು 1,2 ಡೈಕ್ಲೋರೋಬೆನ್ಸಿನ್ ಆಗಿರುತ್ತೆ. ನೆಕ್ಸ್ಟ್ ಒನ್ ನೈಟ್ರೇಷನ್. ಸೊ ಇಲ್ಲಿ ಕ್ಲೋರೋಬೆನ್ಸಿನ್ನ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ ಆ್ಯಂಡ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಆಗ ಬರುವಂಥ ಪ್ರಾಡಕ್ಟು 1,chloro-2-nitrobenzene ಆ್ಯಂಡ್ 1,chloro-4-nitrobenzene ಆ್ಯಂಡ್ ವಾಟರ್ ಮಾಲಿಕ್ಯೂಲ್. ಇದರಲ್ಲಿ ಮೇಜರ್ ಪ್ರಾಡಕ್ಟು 1,chloro-4-nitrobenzene. ನೆಕ್ಸ್ಟ್ ಒನ್ ಸಲ್ಫೋನೇಷನ್. ಸೊ ಇದರಲ್ಲಿ ಕ್ಲೋರೋಬೆನ್ಸಿನನ್ನು ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆಗೆ ಹೀಟ್ ಮಾಡ್ತಿದ್ದಾರೆ. ಆಗ ಬರುವಂಥ ಪ್ರಾಡಕ್ಟು 2-chlorobenzene ಸಲ್ಫೋನಿಕ್ ಆ್ಯಸಿಡ್ ಆ್ಯಂಡ್ 4-chlorobenzene ಸಲ್ಫೋನಿಕ್ ಆ್ಯಸಿಡ್ ಆ್ಯಂಡ್ ವಾಟರ್ ಮಾಲಿಕ್ಯೂಲ್. ಸೊ ಇಲ್ಲೂ ಕೂಡ ಇದು ಮೇಜರ್ ಪ್ರಾಡಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಫ್ರಿಡೆಲ್ ಕ್ರಾಫ್ಟ್ಸ್ ಆಲ್ಕೈಲೇಷನ್. ಸೊ ಇಲ್ಲಿ ಕ್ಲೋರೋಬೆನ್ಸಿನನ್ನು ಮೀಥೈಲ್ ಕ್ಲೋರೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್. ಆಗ ಬರುವಂಥ ಪ್ರಾಡಕ್ಟು 1,chloro-2-methylbenzene, 1,chloro-4-methylbenzene ಆ್ಯಂಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ನೆಕ್ಸ್ಟ್ ಒನ್ ಫ್ರಿಡೆಲ್ ಕ್ರಾಫ್ಟ್ಸ್ ಅಸೈಲೇಷನ್. ಸೊ ಇಲ್ಲಿ ಕ್ಲೋರೋಬೆನ್ಸಿನನ್ನು ಅಸಿಟೈಲ್ ಕ್ಲೋರೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್. ಆಗ ಬರುವಂಥ ಪ್ರಾಡಕ್ಟು 2-chloroacetophenone ಆ್ಯಂಡ್ 4-chloroacetophenone ಹೈಡ್ರೋಕ್ಲೋರಿಕ್ ಆ್ಯಸಿಡ್ 2HCl. ನೆಕ್ಸ್ಟ್ ಒನ್ ಎಕ್ಸ್ಪ್ಲೈನ್ ದ ಮೆಕ್ಯಾನಿಸಮ್ ಆಫ್ ಆ್ಯಸಿಡ್ ಕೆಟಲೈಸ್ಡ್ ಹೈಡ್ರೇಷನ್ ಆಫ್ ಆಲ್ಕೀನ್ಸ್. ಸೊ ಇಲ್ಲಿ ಆ್ಯಸಿಡ್ ಕೆಟಲೈಸ್ಡ್ ಹೈಡ್ರೇಷನ್ ಕೇಳಿದ್ದಾರೆ. ಯಾವುದ್ರದ್ದು? ಆಲ್ಕೀನ್. ಸೊ ಆಲ್ಕೀನ್ ಅಂದರೆ ಏನು? ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್ ಇರಬೇಕು. ಅದಕ್ಕೆ ಒಂದು ಎಕ್ಸಾಂಪಲ್ ಪ್ರೋಪೀನ್. ಸೊ ಪ್ರೋಪೀನನ್ನು ವಾಟರ್ ಜೊತೆಗೆ ರಿಯಾಕ್ಟ್ ಮಾಡ್ತಿದ್ದಾರೆ. ಯಾಕೆ? ಇಲ್ಲಿ ಹೈಡ್ರೇಷನ್ ಮಾಡ್ತಿರೋದು, ಅಡಿಷನ್ ಆಫ್ ವಾಟರ್ ಇನ್ ದ ಪ್ರೆಸೆನ್ಸ್ ಆಫ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್. ಸೊ ಆಗ ಬರುವಂಥ ಪ್ರಾಡಕ್ಟ್ ಏನು? ಐಸೋಪ್ರೊಪೈಲ್ ಆಲ್ಕೋಹಾಲ್. ಸೊ ಇದರ ಮೆಕ್ಯಾನಿಸಮ್ ನೋಡೋದಾದರೆ ಇದು 3 ಸ್ಟೆಪ್ಪಲ್ಲಿ ಆಗುತ್ತೆ. ಸ್ಟೆಪ್ 1 ಪ್ರೋಟೋನೇಷನ್ ಆಫ್ ಆಲ್ಕೀನ್ ಟು ಫಾರಮ್ ಕಾರ್ಬೋಕ್ಯಾಟಯಾನ್. ಸೊ ಆಲ್ಕೀನಿಗೆ ಪ್ರೋಟಾನ್ ಆ್ಯಡ್ ಆಗಿ ಒಂದು ಕಾರ್ಬೋಕ್ಯಾಟಯಾನ್ ಫಾರ್ಮ್ ಆಗುತ್ತೆ. ಸೊ ರಿಯಾಕ್ಷನ್ ಹೇಗಿದೆ? H2O ಪ್ಲಸ್ H+. ಸೊ ಇದು ಬಂದಿರೋದು ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡಿಂದ. ಆಗ ಬರುವಂಥ ಪ್ರಾಡಕ್ಟ್ ಏನು? ಹೈಡ್ರೋನಿಯಂ ಅಯಾನ್ H3O+. ಸೊ ಪ್ರೋಪೀನು ಹೈಡ್ರೋನಿಯಂ ಅಯಾನ್ ಜೊತೆಗೆ ರಿಯಾಕ್ಟ್ ಮಾಡುತ್ತೆ. ಆಗ ನಮಗೆ ಒಂದು ಕಾರ್ಬೋಕ್ಯಾಟಯಾನ್ ಸಿಗುತ್ತೆ, ಅದ್ರ ಜೊತೆಗೆ ವಾಟರ್ ಮಾಲಿಕ್ಯೂಲ್. ಇದು ಸ್ಟೆಪ್ 1. ಸ್ಟೆಪ್ 2 ಅಲ್ಲಿ ನ್ಯೂಕ್ಲಿಯೋಫಿಲಿಕ್ ಅಟ್ಯಾಕ್. ಸೊ ನ್ಯೂಕ್ಲಿಯೋಫಿಲಿಕ್ ಅಟ್ಯಾಕ್ ಆಗುತ್ತೆ ಕಾರ್ಬೋಕ್ಯಾಟಯಾನ್ಗೆ. ಆಗ ಬರುವಂಥ ಪ್ರಾಡಕ್ಟು ಪ್ರೋಟೋನೇಟೆಡ್ ಆಲ್ಕೋಹಾಲ್. ಸೊ ಏನು? ಪ್ರೋಟೋನೇಟೆಡ್ ಆಲ್ಕೋಹಾಲ್. ನೆಕ್ಸ್ಟ್ ಸ್ಟೆಪ್ಪು ಸ್ಟೆಪ್ 3 ಡಿಪ್ರೋಟೋನೇಷನ್. ಸೊ ಡಿಪ್ರೋಟೋನೇಷನ್ ಅಂದರೆ ರಿಮೂವಲ್ ಆಫ್ ಪ್ರೋಟಾನ್. ಸೊ ಏನಾಗ್ತಿದೆ? ಪ್ರೋಟೋನೇಟೆಡ್ ಆಲ್ಕೋಹಾಲಿಂದ ಪ್ರೋಟಾನ್ ರಿಮೂವ್ ಆಗ್ತಿದೆ. ಆಗ ನಮಗೆ ಬರುವಂಥ ಪ್ರಾಡಕ್ಟು ಐಸೋಪ್ರೊಪೈಲ್ ಆಲ್ಕೋಹಾಲ್ ಪ್ಲಸ್ H+. ನೆಕ್ಸ್ಟ್ ಕ್ವೆಶನ್, ಎಕ್ಸ್ಪ್ಲೈನ್ ದ ಮೆಕ್ಯಾನಿಸಮ್ ಆಫ್ ಡಿಹೈಡ್ರೇಷನ್ ಆಫ್ ಎಥನಾಲ್. ಸೊ ಆಗಲೇ ನಾವು ನೋಡಿದ್ದು ಹೈಡ್ರೇಷನ್, ಅಡಿಷನ್ ಆಫ್ ವಾಟರ್ ಮಾಲಿಕ್ಯೂಲ್. ಸೊ ಇಲ್ಲಿ ಕೇಳ್ತಿರೋದೇನು? ಡಿಹೈಡ್ರೇಷನ್ ಅಂದರೆ ರಿಮೂವಲ್ ಆಫ್ ವಾಟರ್ ಮಾಲಿಕ್ಯೂಲ್. ಯಾವುದರಿಂದ ರಿಮೂವ್ ಮಾಡ್ತಿದ್ದಾರೆ? ಎಥನಾಲಿಂದ. ಸೊ ಇದರ ಮೆಕ್ಯಾನಿಸಮ್ ನೋಡೋಣ. ಸೊ ಫಸ್ಟು ರಿಯಾಕ್ಷನ್. ಸೊ ಎಥನಾಲ್ ಇದೆ, C2H5OH. ಇದನ್ನು ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆಗೆ ಹೀಟ್ ಮಾಡ್ತಿದ್ದಾರೆ. ಟೆಂಪ್ರೇಚರು 443 ಕೆಲ್ವಿನ್. ಸೊ ಆಗ ಬರುವಂಥ ಪ್ರಾಡಕ್ಟ್ ಏನು? ಈಥೀನ್. ಸೊ ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್ ಇದೆ, ಹೌದಾ? ಈಥೀನ್ ಪ್ಲಸ್ ವಾಟರ್. ಸೊ ಇದರ ಮೆಕ್ಯಾನಿಸಮ್ ನೋಡೋಣ. ಇದು 3 ಸ್ಟೆಪ್ಪಲ್ಲಿ ಆಗುತ್ತೆ. ಸೊ ಸ್ಟೆಪ್ 1 ಫಾರ್ಮೇಷನ್ ಆಫ್ ಪ್ರೋಟೋನೇಟೆಡ್ ಆಲ್ಕೋಹಾಲ್. ಸೊ ಇಲ್ಲಿ ಪ್ರೋಟೋನೇಟೆಡ್ ಆಲ್ಕೋಹಾಲ್ ಫಾರ್ಮ್ ಆಗುತ್ತೆ. ಹೇಗೆ? ಎಥನಾಲ್ ಇದೆ, ಎಥನಾಲ್ನ H+ ಜೊತೆಗೆ, ಅಂದರೆ ನಮ್ಮ ಸಲ್ಫ್ಯೂರಿಕ್ ಆ್ಯಸಿಡ್ ಇದೆಯಲ್ಲ, ಸೊ ಅದರಲ್ಲಿರುವಂಥ H+ ಜೊತೆಗೆ ರಿಯಾಕ್ಟ್ ಆದಾಗ
ನಮಗೆ ಪ್ರೋಟೋನೇಟೆಡ್ ಆಲ್ಕೋಹಾಲ್ ಬರುತ್ತೆ. ಇದು ಒಂದು ಫಾಸ್ಟ್ ರಿಯಾಕ್ಷನ್. ಸ್ಟೆಪ್ 2 ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟಯಾನ್. ಸೊ ಇಲ್ಲಿ ನಮಗೆ ಕಾರ್ಬೋಕ್ಯಾಟಯಾನ್ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ 3 ಫಾರ್ಮೇಷನ್ ಆಫ್ ಈಥೀನ್. ಸೊ ಇಲ್ಲಿ ಈ ಹೈಡ್ರೋಜನ್ ರಿಮೂವ್ ಆಗಿ ನಮಗೆ ಈಥೀನ್ ಫಾರ್ಮ್ ಆಗುತ್ತೆ. ಸೊ ನೋಡಿ ಇಲ್ಲಿ ಈ ಹೈಡ್ರೋಜನ್ ರಿಮೂವ್ ಆಗುತ್ತೆ, ಈ ಬಾಂಡ್ ಇಲ್ಲಿ ಶಿಫ್ಟ್ ಆಗುತ್ತೆ, ಆಗ ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್ ಬರುತ್ತೆ, ಈಥೀನ್ ಪ್ಲಸ್ H+. ಸೊ ಎಥನಾಲ್ ಟು ಈಥೀನ್, ಇದು ಡಿಹೈಡ್ರೇಷನ್. ಈ ಎರಡು ಮೆಕ್ಯಾನಿಸಮ್ಗಳಲ್ಲಿ ಒಂದು ಮೆಕ್ಯಾನಿಸಮ್ ನಿಮ್ಮ ಎಕ್ಸಾಮ್ನಲ್ಲಿ ಬಂದೇ ಬರುತ್ತೆ. ನೆಕ್ಸ್ಟ್ ಒನ್, ಎಕ್ಸ್ಪ್ಲೈನ್ ದ ಮೆಥಡ್ ಆಫ್ ಪ್ರಿಪರೇಷನ್ ಆಫ್ ಫೀನಾಲ್ ಫ್ರಮ್ ಕ್ಯೂಮಿನ್. ಕ್ಯೂಮಿನ್ನ ಯೂಸ್ ಮಾಡಿಕೊಂಡು ಫೀನಾಲ್ನ ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಸೊ ಕ್ಯೂಮಿನ್ ಇದೆ, ಕ್ಯೂಮಿನ್ನ ಆಕ್ಸಿಡೇಷನ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಅಂದರೆ ಅಡಿಷನ್ ಆಫ್ ಆಕ್ಸಿಜನ್. ಆಗ ನಮಗೆ ಕ್ಯೂಮಿನ್ ಹೈಡ್ರೋಪರಾಕ್ಸೈಡ್ ಸಿಗುತ್ತೆ. ಇದನ್ನು ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆಗೆ ಹೀಟ್ ಮಾಡ್ತಿದ್ದಾರೆ. ಆಗ ಬರುವಂಥ ಪ್ರಾಡಕ್ಟು ಫೀನಾಲ್ ಆ್ಯಂಡ್ ಅಸಿಟೋನ್. ನೆಕ್ಸ್ಟ್ ಒನ್, ಕೋಲ್ಬೇಸ್ ರಿಯಾಕ್ಷನ್. ಸೊ ಇಲ್ಲಿ ಫೀನಾಲನ್ನು ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ರಿಯಾಕ್ಟ್ ಮಾಡ್ತಿದ್ದಾರೆ. ಆಗೇನಾಗುತ್ತೆ, ಈ ಹೆಚ್ಚು OH ಜೊತೆಗೆ ರಿಯಾಕ್ಟ್ ಆಗಿ H2 ಆಗುತ್ತೆ ಆ್ಯಂಡ್ ಈ H ಜಾಗಕ್ಕೆ Na ಬರುತ್ತೆ. ಆಗ ಬರುವಂಥ ಪ್ರಾಡಕ್ಟು ಸೋಡಿಯಂ ಫೀನೇಟ್. ಇದನ್ನು ಫರ್ದರ್ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಮತ್ತು ಹೈಡ್ರೋಕ್ಲೋರಿಕ್ ಆ್ಯಸಿಡ್ನ ಜೊತೆಗೆ ಆಸಿಡಿಫಿಕೇಷನ್ ಮಾಡ್ತಾರೆ. ಆಗ ಬರುವಂಥ ಪ್ರಾಡಕ್ಟು ಸ್ಯಾಲಿಸಿಲಿಕ್ ಆ್ಯಸಿಡ್. ಸೊ ಫೀನಾಲ್ ಅಂದರೆ ಇಷ್ಟು. ಇದಕ್ಕೆ ಆರ್ಥೋ ಪೊಸಿಷನ್ಗೆ COOH ಗ್ರೂಪ್ ಅಟ್ಯಾಚ್ ಆದರೆ ಇದನ್ನು ಸ್ಯಾಲಿಸಿಲಿಕ್ ಆ್ಯಸಿಡ್ ಅಂತ ಕರೀತಾರೆ. ಸೊ ನೆನ್ಪಿಟ್ಕೊಳ್ಳೋದಕ್ಕೆ ನಿಮಗೆ ಈಸಿ ಆಗುತ್ತೆ. ಆಗ ಟೈಮರ್ ರಿಯಾಕ್ಷನ್. ಇಲ್ಲಿ ಫೀನಾಲನ್ನು ಕ್ಲೋರೋಫಾರ್ಮ್ ಮತ್ತು ಅಕ್ವಿಯಸ್ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ರಿಯಾಕ್ಟ್ ಮಾಡ್ತಿದ್ದಾರೆ. ಆಗ ಒಂದು ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ. ಇದನ್ನು ಫರ್ದರ್ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಒಂದು ಸೋಡಿಯಂ ಸಾಲ್ಟ್ ಫಾರ್ಮ್ ಆಗುತ್ತೆ. ದಟ್ ಈಸ್ ಸೋಡಿಯಂ ಸಾಲ್ಟ್ ಆಫ್ ಸ್ಯಾಲಿಸಿಲಾಲ್ಡಿಹೈಡ್. ಈ ಸಾಲ್ಟನ್ನು ಅಸಿಡಿಫಿಕೇಷನ್ ಮಾಡ್ತಾರೆ ವಿತ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಆಗ ನಮಗೆ ಬರುವಂಥ ಪ್ರಾಡಕ್ಟು ಸ್ಯಾಲಿಸಿಲಾಲ್ಡಿಹೈಡ್. ಓಕೆ, ಸೊ ಇದು ಟೈಮರ್ ರಿಯಾಕ್ಷನ್. ಅದೇ ಕೋಲ್ಬೇಸ್ ರಿಯಾಕ್ಷನಲ್ಲಿ ಏನಾಗಿತ್ತು, ಸ್ಯಾಲಿಸಿಲಿಕ್ ಆ್ಯಸಿಡ್ ಫಾರ್ಮ್ ಆಗಿತ್ತಲ್ವಾ. ಸೊ ಈಗ ಸ್ಯಾಲಿಸಿಲಿಕ್ ಆ್ಯಸಿಡ್ ಮತ್ತು ಸ್ಯಾಲಿಸಿಲಾಲ್ಡಿಹೈಡನ್ನು ಹೇಗೆ ನೀವು ನೆನ್ಪಿಟ್ಕೊಳ್ತೀರಾ? ಸೊ ಇಲ್ಲಿ ನೋಡಿ, ಇದು ಫೀನಾಲ್ ಅಲ್ವಾ. ಫೀನಾಲ್ಗೆ ಆರ್ಥೋ ಪೊಸಿಷನ್ಗೆ COOH ಅಟ್ಯಾಚ್ ಆಗಿದ್ರೆ ಇದನ್ನು ಸ್ಯಾಲಿಸಿಲಿಕ್ ಆ್ಯಸಿಡ್ ಅಂತ ಕರಿತೀವಿ. ಸೊ ಇದೇ ಫೀನಾಲ್ಗೆ ಆರ್ಥೋ ಪೊಸಿಷನ್ಗೆ CHO ಅಟ್ಯಾಚ್ ಆಗಿದ್ರೆ ಇದನ್ನು ಸ್ಯಾಲಿಸಿಲಾಲ್ಡಿಹೈಡ್ ಅಂತ ಕರಿತೀವಿ. ಸೊ ಈ ರೀತಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಒನ್, ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್. ಸೊ ಇಲ್ಲಿ ಸೋಡಿಯಂ ಆಲ್ಕಾಕ್ಸೈಡನ್ನು ಆಲ್ಕೈಲ್ ಹ್ಯಾಲೈಡ್ ಜೊತೆಗೆ ರಿಯಾಕ್ಟ್ ಮಾಡ್ತಿದ್ದಾರೆ. ಆಗ ಬರುವಂಥ ಪ್ರಾಡಕ್ಟು ಈಥರ್ ಆ್ಯಂಡ್ ಸೋಡಿಯಂ ಹ್ಯಾಲೈಡ್. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ನೋಡೋದಾದರೆ ಸೋಡಿಯಂ ಎಥಾಕ್ಸೈಡ್ ಇದೆ, ಇದನ್ನು ಈಥೈಲ್ ಬ್ರೋಮೈಡ್ ಜೊತೆಗೆ ರಿಯಾಕ್ಟ್ ಮಾಡ್ತಿದ್ದಾರೆ. ಆಗ ಬರುವಂಥ ಪ್ರಾಡಕ್ಟ್ ಏನು, ಡೈಈಥೈಲ್ ಈಥರ್. ಸೊ 2 ಈಥೈಲ್ ಗ್ರೂಪ್ ಇದೆ. ಸೊ ಡೈಈಥೈಲ್ ಈಥರ್ ಆ್ಯಂಡ್ ಸೋಡಿಯಂ ಬ್ರೋಮೈಡ್. ನೆಕ್ಸ್ಟ್ ಒನ್, ರೋಸನ್ಮಂಡ್ ರಿಡಕ್ಷನ್ ರಿಯಾಕ್ಷನ್. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ರಿಯಾಕ್ಷನ್. ಇಲ್ಲಿ ಬೆನ್ಸಾಯಿಲ್ ಕ್ಲೋರೈಡ್ ತೊಗೊಂಡಿದ್ದಾರೆ, ಅಂದರೆ ಬೆನ್ಸಿನ್ ರಿಂಗಿಗೆ COCl ಅಟ್ಯಾಚ್ ಆಗಿದೆ. ಇದನ್ನು ಹೈಡ್ರೋಜನ್ ಜೊತೆಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಪೆಲಾಡಿಯಂ ಕೆಟಲಿಸ್ಟ್ ಆ್ಯಂಡ್ ಬೇರಿಯಂ ಸಲ್ಫೇಟ್. ಆಗ ಬರುವಂಥ ಪ್ರಾಡಕ್ಟು ಬೆನ್ಸಾಲ್ಡಿಹೈಡ್ ಆಗಿರುತ್ತೆ. ಸೊ ಬೆನ್ಸಿನ್ ರಿಂಗಿಗೆ CHO ಗ್ರೂಪ್ ಅಟ್ಯಾಚ್ ಆಗಿದೆ. ಸೊ ಬೆನ್ಸಾಲ್ಡಿಹೈಡ್. ನೆಕ್ಸ್ಟ್ ಒನ್, ಗ್ಯಾಟರ್ಮನ್ ಕೋಚ್ ರಿಯಾಕ್ಷನ್. ಸೊ ಇಲ್ಲಿ ಬೆನ್ಸಿನ್ನ ಕಾರ್ಬನ್ ಮೊನಾಕ್ಸೈಡ್ ಆ್ಯಂಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ನ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್. ಆಗ ಬರುವಂಥ ಪ್ರಾಡಕ್ಟು ಬೆನ್ಸಾಲ್ಡಿಹೈಡ್ ಆಗಿರುತ್ತೆ. ನೆಕ್ಸ್ಟ್ ಒನ್, ಕ್ಲೆಮೆನ್ಸಿನ್ ರಿಡಕ್ಷನ್ ರಿಯಾಕ್ಷನ್. ಇಲ್ಲಿ ಆಲ್ಡಿಹೈಡ್ ಅಥವಾ ಕೀಟೋನನ್ನು ರೆಡ್ಯೂಸ್ ಮಾಡ್ತಿದ್ದಾರೆ ಬೈ ಯೂಸಿಂಗ್ ಜಿಂಕ್ ಅಮಾಲ್ಗಮ್ ಆ್ಯಂಡ್ ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಆಗ ಬರುವಂಥ ಪ್ರಾಡಕ್ಟು ಹೈಡ್ರೋಕಾರ್ಬನ್ ಆ್ಯಂಡ್ ವಾಟರ್ ಆಗಿರುತ್ತೆ. ನೆಕ್ಸ್ಟ್ ಒನ್, ಉಲ್ಫ್ ಕಿಶ್ನರ್ ರಿಡಕ್ಷನ್ ರಿಯಾಕ್ಷನ್. ಸೊ ಇಲ್ಲಿ ಆಲ್ಡಿಹೈಡ್ ಅಥವಾ ಕೀಟೋನನ್ನು ರೆಡ್ಯೂಸ್ ಮಾಡ್ತಿದ್ದಾರೆ ಯೂಸಿಂಗ್ ಹೈಡ್ರಸಿನ್. ಆಗ ಒಂದು ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ. ಫರ್ದರ್ ಇದನ್ನು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಇಥಿಲಿನ್ ಗ್ಲೈಕಾಲ್ ಹೀಟ್ ಮಾಡ್ತಾ ಇದ್ದಾರೆ. ಆಗ ನಮಗೆ ಬರುವಂಥ ಪ್ರಾಡಕ್ಟು ಹೈಡ್ರೋಕಾರ್ಬನ್ ಆ್ಯಂಡ್ ನೈಟ್ರೋಜನ್ ಆಗಿರುತ್ತೆ. ಎಟಾರ್ಡ್ ರಿಯಾಕ್ಷನ್. ಸೊ ಇಲ್ಲಿ ಟಾಲಿನ್ ತೊಗೊಂಡಿದ್ದಾರೆ. ಸೊ ಟಾಲಿನ್ ಅಂದರೆ ಬೆನ್ಸಿನ್ ರಿಂಗಿಗೆ CH3 ಅಟ್ಯಾಚ್ ಆಗಿರುತ್ತೆ. ಸೊ ಟಾಲಿನನ್ನು ಆಕ್ಸಿಡೈಸ್ ಮಾಡ್ತಿದ್ದಾರೆ ಯೂಸಿಂಗ್ ಕ್ರೋಮಿಲ್ ಕ್ಲೋರೈಡ್ CrO2 Cl2 ಇನ್ ದ ಪ್ರೆಸೆನ್ಸ್ ಆಫ್
ಕಾರ್ಬನ್ ಡೈಸಲ್ಫೈಡ್ CS2. ಆಗ ಬರುವಂಥ ಪ್ರಾಡಕ್ಟು ಒಂದು ಕ್ರೋಮಿಯಂ ಕಾಂಪ್ಲೆಕ್ಸ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ ಬೆನ್ಸಿನ್ ರಿಂಗಿಗೆ CH, OCr OHCl2 ಟ್ವೈಸ್. ಇದನ್ನು ಫರ್ದರ್ ಆ್ಯಸಿಡ್ ಹೈಡ್ರಾಲಿಸಿಸ್ ಮಾಡಿದಾಗ ನಮಗೆ ಬರುವಂಥ ಪ್ರಾಡಕ್ಟು ಬೆನ್ಸಾಲ್ಡಿಹೈಡ್ ಆಗಿರುತ್ತೆ. ಸೊ ಬೆನ್ಸಿನ್ ರಿಂಗಿಗೆ CH ಅಟ್ಯಾಚ್ ಆಗಿದೆ. ನೆಕ್ಸ್ಟ್ ಒನ್ ಕ್ಯಾನಿಸಾರೋ ರಿಯಾಕ್ಷನ್. ಸೊ ಇಲ್ಲಿ ಫಾರ್ಮಾಲ್ಡಿಹೈಡ್ ತೊಗೊಂಡಿದ್ದಾರೆ, 2 ಮಾಲಿಕ್ಯೂಲ್ಸ್ ಆಫ್ ಫಾರ್ಮಾಲ್ಡಿಹೈಡ್. ಇದನ್ನು ಕಾನ್ಸಂಟ್ರೇಟೆಡ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಹೀಟ್ ಮಾಡ್ತಿದ್ದಾರೆ. ಆಗ ಬರುವಂಥ ಪ್ರಾಡಕ್ಟು ಮೆಥನಾಲ್ ಆ್ಯಂಡ್ ಪೊಟ್ಯಾಷಿಯಂ ಫಾರ್ಮೇಟ್. ನೆಕ್ಸ್ಟ್ ಒನ್ ಸ್ಟೀಫನ್ ರಿಯಾಕ್ಷನ್. ಸೊ ಇಲ್ಲಿ ನೈಟ್ರೈಲ್ ತೊಗೊಂಡಿದ್ದಾರೆ, ಇದನ್ನು ರೆಡ್ಯೂಸ್ ಮಾಡ್ತಿದ್ದಾರೆ ಯೂಸಿಂಗ್ ಸ್ಟ್ಯಾನಸ್ ಕ್ಲೋರೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಸೊ ಆಗ ಬರುವಂಥ ಪ್ರಾಡಕ್ಟು ಐಮೈನ್. ಇದನ್ನು ಫರ್ದರ್ ಆ್ಯಸಿಡ್ ಹೈಡ್ರಾಲಿಸಿಸ್ ಮಾಡಿದಾಗ ನಮಗೆ ಬರುವಂಥ ಪ್ರಾಡಕ್ಟು ಆಲ್ಡಿಹೈಡ್ ಆಗಿರುತ್ತೆ. ನೆಕ್ಸ್ಟ್ ಒನ್ HVZ ರಿಯಾಕ್ಷನ್, ದಟ್ ಈಸ್ ಹೆಲ್ವೋಲಾರ್ಡ್-ಜೆಲೆನ್ಸ್ಕಿ ರಿಯಾಕ್ಷನ್. ಸೊ ಇಲ್ಲಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ತೊಗೊಂಡಿದ್ದಾರೆ, ಇದನ್ನು ಹ್ಯಾಲೋಜನ್ ಜೊತೆಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ರೆಡ್ ಫಾಸ್ಫರಸ್. ಆಗ ಬರುವಂಥ ಪ್ರಾಡಕ್ಟು ಆಲ್ಫಾ ಹ್ಯಾಲೋ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ನೆಕ್ಸ್ಟ್ ಒನ್ ಆಲ್ಡಾಲ್ ಕಂಡೆನ್ಸೇಷನ್. ಸೊ ಇಲ್ಲಿ 2 ಮಾಲಿಕ್ಯೂಲ್ಸ್ ಆಫ್ ಎಥನಾಲ್ ತೊಗೊಂಡಿದ್ದಾರೆ, ಇದನ್ನು ಡೈಲ್ಯೂಟ್ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ರಿಯಾಕ್ಟ್ ಮಾಡ್ತಿದ್ದಾರೆ. ಆಗ ಬರುವಂಥ ಪ್ರಾಡಕ್ಟು 3-ಹೈಡ್ರಾಕ್ಸಿ ಬ್ಯೂಟೆನಾಲ್. ಇದನ್ನು ಫರ್ದರ್ ಹೀಟ್ ಮಾಡಿದಾಗ ವಾಟರ್ ಮಾಲಿಕ್ಯೂಲ್ ರಿಮೂವ್ ಆಗಿ ಬ್ಯೂಟ್-2 ಎನಾಲ್ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ಒನ್ ಗೇಬ್ರಿಯಲ್ ಥ್ಯಾಲಿಮೈಡ್ ಸಿಂಥಸಿಸ್. ಸೊ ಇಲ್ಲಿ ಥ್ಯಾಲಿಮೈಡನ್ನು ಆಲ್ಕೋಹಾಲಿಕ್ ಸೊಲ್ಯೂಷನ್ ಆಫ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಟ್ರೀಟ್ ಮಾಡ್ತಾರೆ. ಆಗ ಬರುವಂಥ ಪ್ರಾಡಕ್ಟು ಪೊಟ್ಯಾಷಿಯಂ ಸಾಲ್ಟ್ ಆಫ್ ಥ್ಯಾಲಿಮೈಡ್. ಸೊ ಇದನ್ನು ಫರ್ದರ್ ಆಲ್ಕೈಲ್ ಹ್ಯಾಲೈಡ್ ಜೊತೆಗೆ ರಿಯಾಕ್ಟ್ ಮಾಡ್ತಾರೆ. ಆಗ ಬರುವಂಥ ಪ್ರಾಡಕ್ಟು N-ಆಲ್ಕೈಲ್ ಥ್ಯಾಲಿಮೈಡ್. ಸೊ ಫರ್ದರ್ ಈ N-ಆಲ್ಕೈಲ್ ಥ್ಯಾಲಿಮೈಡನ್ನು ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಟ್ರೀಟ್ ಮಾಡ್ತಾರೆ, ಅಕ್ವಿಯಸ್ ಸೋಡಿಯಂ ಹೈಡ್ರಾಕ್ಸೈಡ್. ಸೊ ಆಗ ನಮಗೆ ಪ್ರೈಮರಿ ಅಮೈನ್ ಸಿಗುತ್ತೆ. ನೆಕ್ಸ್ಟ್ ಒನ್ ಹಾಫ್ಮನ್ ಬ್ರೋಮಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್. ಸೊ ಇಲ್ಲಿ ಪ್ರೈಮರಿ ಅಮೈಡ್ ತೊಗೊಂಡಿದ್ದಾರೆ. ಅಮೈಡ್ ಅಂತ ಅಂದರೆ ಇದರಲ್ಲಿ CONH2 ಬರುತ್ತೆ. ಅಮೈನಲ್ಲಿ NH2 ಬರುತ್ತೆ. ಸೊ ಇಲ್ಲಿ ತೊಗೊಂಡಿರೋದೇನು ಪ್ರೈಮರಿ ಅಮೈಡ್. ಸೊ ಪ್ರೈಮರಿ ಅಮೈಡನ್ನು ಬ್ರೋಮಿನ್ ಆ್ಯಂಡ್ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ರಿಯಾಕ್ಟ್ ಮಾಡ್ತಿದ್ದಾರೆ. ಆಗ ಬರುವಂಥ ಪ್ರಾಡಕ್ಟು ಪ್ರೈಮರಿ ಅಮೈನ್, ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಬ್ರೋಮೈಡ್ ಆ್ಯಂಡ್ ವಾಟರ್. ನೆಕ್ಸ್ಟ್ ಒನ್ ಕಾರ್ಬೈಲ್ ಅಮೈನ್ ರಿಯಾಕ್ಷನ್. ಸೊ ಇಲ್ಲಿ ಪ್ರೈಮರಿ ಅಮೈನನ್ನು ಕ್ಲೋರೋಫಾರ್ಮ್ ಆ್ಯಂಡ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಹೀಟ್ ಮಾಡ್ತಿದ್ದಾರೆ. ಆಗ ಬರುವಂಥ ಪ್ರಾಡಕ್ಟು ಐಸೋಸೈನೈಡ್, ಪೊಟ್ಯಾಷಿಯಂ ಕ್ಲೋರೈಡ್ ಆ್ಯಂಡ್ ವಾಟರ್. ಸೊ ನೆಕ್ಸ್ಟ್ ಒನ್ ಕಪ್ಲಿಂಗ್ ರಿಯಾಕ್ಷನ್. ಸೊ ಇಲ್ಲಿ ಬೆನ್ಸಿನ್ ಡೈಸೋನಿಯಂ ಕ್ಲೋರೈಡನ್ನು ಫಿನಾಲ್ ಜೊತೆಗೆ ರಿಯಾಕ್ಟ್ ಮಾಡ್ತಿದ್ದಾರೆ. ಸೊ ಆಗ ಬರುವಂಥ ಪ್ರಾಡಕ್ಟು ಪ್ಯಾರಾಹೈಡ್ರಾಕ್ಸಿ ಅಜೋಬೆನ್ಸಿನ್, ಕ್ಲೋರೈಡ್ ಅಯಾನ್, ವಾಟರ್. ನೆಕ್ಸ್ಟ್ ಒನ್ ಡೈಅಜೋಟೈಸೇಷನ್ ರಿಯಾಕ್ಷನ್. ಸೊ ಇಲ್ಲಿ ಅನಿಲಿನ್ ತೊಗೊಂಡಿದ್ದಾರೆ, ಇದನ್ನು ಸೋಡಿಯಂ ನೈಟ್ರೈಟ್ ಆ್ಯಂಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜೊತೆಗೆ ಹೀಟ್ ಮಾಡ್ತಿದ್ದಾರೆ. ಟೆಂಪ್ರೇಚರ್ 273 to 278 ಕೆಲ್ವಿನ್. ಸೊ ಆಗ ಬರುವಂಥ ಪ್ರಾಡಕ್ಟು ಬೆನ್ಸಿನ್ ಡೈಸೋನಿಯಂ ಕ್ಲೋರೈಡ್, ಸೋಡಿಯಂ ಕ್ಲೋರೈಡ್ ಆ್ಯಂಡ್ ವಾಟರ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ. ಇದೇ ಥರ ವೀಡಿಯೋಗಳನ್ನು ನೋಡೋದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ.